ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಆರೋಗ್ಯಕರವಾದಂತಹ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಬೆನ್ನು ನೋವಿಗೆ, ಸೊಂಟ ನೋವಿಗೆ ರಾಮಬಾಣ ಈ ರೆಸಿಪಿ. ಇದನ್ನು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಡೈಲಿ ಒಂದು ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಮತ್ತು ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ನಾನು ತೊಗೊಂಡಿದ್ದೀನಿ. ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನಿಮಗೆ ರೆಸಿಪಿ ಕೂಡ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನಾನಿವಾಗ ಇಲ್ಲಿ ತೋರಿಸ್ತಾ ಇರುವಂತಹ ಕನ್ಸಿಸ್ಟೆನ್ಸಿಲಲ್ಲೇ ನೀವು ಮಾಡಿದ್ರೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಇದು. ನಾನಿಲ್ಲಿ ಹೆಸರುಬೇಳೆನ ಕೂಡ 1/4 ಕಪ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಬೇಗ ಬೇಯೋದ್ರಿಂದ ಉದ್ದಿನ ಬೇಳೆನ ನೀವು ಫಸ್ಟಿಗೆ ಫ್ರೈ ಮಾಡ್ಕೊಳ್ಬೇಕು, ಮತ್ತು ಇದನ್ನು ಲಾಸ್ಟಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಇದನ್ನು ಸ್ವಲ್ಪ ಜಾಸ್ತಿ ಫ್ರೈ ಆದ ನಂತರ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕೂಡ ಹಾಗೆ ಸೇರಿಸ್ಕೊಳ್ಳಿ, ಯಾಕಂದರೆ ಹೆಸರುಬೇಳೆ ಬೇಗ ಫ್ರೈ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿದು ಕಲರ್ ಚೇಂಜ್ ಆಗಿದೆ. ಇವಾಗ ನಿಮಗೆ ಗೊತ್ತಾಗ್ತದೆ ನೋಡಿ, ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಇದು ಈ ರೆಸಿಪಿಯಲ್ಲಿ ಮೇನ್ ಟಿಪ್ಸ್ ಇದು. ನೋಡಿ, ಈ ಥರ ಕಲರ್ ಆದ ನಂತರ ಇದನ್ನು ತೆಗೆದು ನಾವು ಸ್ವಲ್ಪ ತಣ್ಣಗಾಗೋದಕ್ಕೆ ಸೈಡಲ್ಲಿ ಇಟ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ ನಂತರನೇ ಮಿಕ್ಸಿ ಜಾರ್ಗೆ ಹಾಕಬೇಕಾಗತ್ತೆ, ಯಾಕಂದರೆ ಹಾಗೆ ಹಾಕೋದ್ರಿಂದ ಅದು ಸ್ವಲ್ಪ ವಾಟರ್ ಥರ ಆಗಿಬಿಡುತ್ತೆ. ಹಾಗಾಗಿ ಪೂರ್ತಿ ತಣ್ಣಗಾದ ನಂತರ ನೀವು ಇದನ್ನು ಮಿಕ್ಸಿ ಜಾರ್ಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಕಲರ್ ಕೂಡ ಹೇಗೆ ಈ ಕಲರ್ ಬರಬೇಕು. ನಂತರ ಇದಕ್ಕೆ ಯಾವುದೇ ರೀತಿಯಾದಂಥ ನೀರನ್ನಾಗಲಿ ಏನೂ ಹಾಕೋದು ಬೇಡ. ಜಸ್ಟ್ ಈ ಸಣ್ಣ ರವೆ ಇರುತ್ತಲ್ವ, ಚಿರೋಟಿ ರವೆ, ಆ ಥರ ಟೆಕ್ಸ್ಚರ್ ಬರೋವರೆಗೂ ನೀವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಆದರೆ ಸಾಕು. ಇದನ್ನು ಇವಾಗ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ. ನಂತರ ನಾನಿಲ್ಲಿ ಒಂದು ಬಾಣಲೆಯನ್ನು ತಗೊಳ್ತಾ ಇದ್ದೀನಿ. ಅದಕ್ಕೆ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಮತ್ತು 1 ಕಪ್ಪು ಬೆಲ್ಲದ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ನಾನು ತೊಗೊಂಡಿದ್ದೀನಿ. ಮತ್ತು ನೀವು ಯಾವುದೇ ತರಹದ ಬೇರೆ ಉಂಡೆ ಬೆಲ್ಲ ಆ ಥರ ಎಲ್ಲ ತೊಗೊಳ್ಳೋದಿದ್ರೆ ನೀವು ಅದನ್ನು ಒಂದು ಸಲ ಶೋಧಿಸ್ಕೋಬೇಕಾಗತ್ತೆ. ಯಾಕಂದರೆ ಕಸ ಕಡ್ಡಿ ಎಲ್ಲ ಇರೋದ್ರಿಂದ ಅದರೊಳಗಡೆ ನೀವು ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಬೆಲ್ಲದಲ್ಲಿ ಏನಿರೋದಿಲ್ಲ, ಆರ್ಗ್ಯಾನಿಕ್ ಆಗಿರೋದ್ರಿಂದ ಬೇಗನೆ ಇದು ಕರಗೋಗುತ್ತೆ ನೀರಿಗೆ ಹಾಕಿದ ತಕ್ಷಣ. ಯಾವುದೇ ರೀತಿಯಾದಂತಹ ಪಾಕ ಏನು ಬರೋದು ಬೇಕಾಗಲ್ಲ. ಜಸ್ಟ್ ನೀವು ಈ ಥರ ಒಂದು ಸಲ ಸೌಟಲ್ಲಿ ತಿರುವಾಕೊಂಡ್ರೆ ಸಾಕಾಗುತ್ತೆ ನೋಡಿ. ಮತ್ತು ಇದು ಸ್ವಲ್ಪ ಕುದಿ ಬರೋವರೆಗೂ ನೀವು ಈ ಥರ ತಿರ್ಸ್ಕೊತಾನೆ ಇರಬೇಕು. ಪೂರ್ತಿಯಾಗಿ ಬೆಲ್ಲ ಕರಗಿದ ನಂತರ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಇದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟಲ್ಲಿ. ನಂತರ ಇದು ಸ್ವಲ್ಪ ಕುದಿ ಬರೋವರೆಗೂ ಇದನ್ನು ಕುದಿಸ್ಕೋಬೇಕಾಗತ್ತೆ. 1 ಕುದಿ ಬಂದರೆ ಸಾಕು, ಪಾಕ ಏನು ಬರೋದು ಬೇಡ. ನಂತರ ನಾವೇನಿವಾಗ ಪೌಡರನ್ನು ನಾವು ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ನಾವಿದಕ್ಕೆ ಸೇರಿಸ್ಕೋಬೇಕು. ನೋಡಿ, ಈ ಥರ ಕುದಿ ಬರಬೇಕು. ಈ ಥರ ಕುದಿ ಬರೋವರೆಗೂ ಇದಕ್ಕೆ ಈಗ ನಾನು ಆ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ. ನೋಡಿ, ಈ ಥರ ನೀವು ಇದನ್ನು ಆಫ್ ಮಾಡಿ ಸೇರಿಸ್ಕೊಂಡ್ರೂ ಪರವಾಗಿಲ್ಲ, ಯಾಕಂದರೆ ಇದರಲ್ಲಿ ಏನು ಗಂಟು ಬೀಳೋದಿಲ್ಲ. ಹಾಗಿದ್ರೂ ನೀವು ಇದನ್ನು ಚೆನ್ನಾಗಿ ಈ ಥರ ಆಫ್ ಮಾಡಿಬಿಟ್ಟು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಪ್ರೆಷರ್ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಪೌಡ್ರ್ ಕೂಡ ಬೆಲ್ಲದ ಪಾಕದ ಜೊತೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಈ ಥರ. ನಂತರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಪೂರ್ತಿಯಾಗಿ ಕಲಸಿದ ನಂತರ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ಲೋ ಫ್ಲೇಮ್ಗೆ ಇಟ್ಕೊಳ್ಳಿ. ಇದು ಸ್ವಲ್ಪ ಕಾಯಬೇಕಾಗತ್ತೆ. ಒಂದು 2 ನಿಮಿಷ ಇದು ಬಿಸಿಯಾಗಬೇಕು. ಸ್ವಲ್ಪ ಬಿಸಿಯಾಗಿದೆ ನೋಡಿ ಇವಾಗ. ಈಗ ನಾನು ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲಂದರೆ ಆಲ್ರೆಡಿ ಕಾಯಿಸಿರುವಂಥ ಹಾಲನ್ನ 1 ಕಪ್ ಆಗುವಷ್ಟು ತಣ್ಣಗೆ ಮಾಡಿಕೊಂಡು ಅದನ್ನು ಸೇರಿಸ್ಕೋಬೇಕು. ಬಿಸಿಯಾಗಿ ಸೇರಿಸ್ಕೋಬೇಡಿ. ತಣ್ಣಗಿರೋ ಹಾಲು 1 ಕಪ್ಪು ಸೇರಿಸ್ಕೋಬೇಕು. ನಂತರ ನಾವು ಇದನ್ನು ಮತ್ತೆ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ನೀಟಾಗಿದು ಹಾಲಿನ ಜೊತೆಗೇ ಈ ಥರ ಚೆನ್ನಾಗಿ ಕರಗಿ ಬೇಯುತ್ತೆ. ಇದನ್ನು ಪೂರ್ತಿಯಾಗಿ ಈ ಥರ ನೋಡಿ, ಈ ಥರ ಬೇಯಿಸ್ಕೋಬೇಕು. ತಿರ್ಸಿ ಯಾವುದೇ ರೀತಿಯಾದಂತಹ ಗಂಟು ಬರದೇ ಇರೋ ಥರ ನೀವು ಇದನ್ನು, ಗಂಟು ಯೂಶ್ವಲಿ ಬರೋದಿಲ್ಲ ಇದರಲ್ಲಿ, ಆದರೂ ನೀವು ಇದನ್ನು ಕಲಿಸ್ತಾನೆ ಇರಬೇಕಾಗತ್ತೆ ತಳ ಹಿಡಿದೇ ಇರೋ ಥರ.
ನಂತರ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಈ ತುಪ್ಪ ಕೂಡ ಇದರಲ್ಲಿ ತುಪ್ಪ ಮಿಕ್ಸ್ ಆಗಿಬಿಟ್ಟು ಅದು ಕೂಡ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ನೀವು ಇದನ್ನು ತಿರ್ವಾಕೊಳ್ಳಿ. ತಳ ಕೂಡ ಬಿಡಬೇಕಲ್ವ, ತಳ ಬಿಡೋವರೆಗೂ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಈಗ ಕರೆಕ್ಟಾಗಿದು ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಇಷ್ಟು ತಿಕ್ಕಾಗೋವರೆಗೂ ನೀವು ಇದನ್ನು ತಿರುವಾಗ್ತಾನೆ ಇರಬೇಕಾಗತ್ತೆ. ಈಗ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ಈ ಥರ ಬಂದ ನಂತರ ನಾನಿಲ್ಲಿ ಒಂದು ಪ್ಲೇಟ್ಗೆ ತುಪ್ಪನ ಚೆನ್ನಾಗಿ ಸವರ್ಕೋತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ನೀವು ಈ ಥರ ಸವರ್ಕೋಬೋದು. ನಂತರ ನೀವು ಚಿಕ್ಕ ಚಿಕ್ಕ ಪ್ಲೇಟಿಗೆ ಬೇಕಾದ್ರೂ ಸೇರಿಸ್ಕೋಬೋದು, ಅಥವಾ ಈ ಥರ ಬೇಕಾದರೂ ನೀವು ಒಂದರಲ್ಲೇ ಮಾಡ್ಕೊಳ್ಬೋದು. ಈ ಥರ ನಾನು ಚೆನ್ನಾಗಿ ಹಾಕಿಬಿಟ್ಟು ಈ ಥರ ಟ್ಯಾಪ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನೀವು ತೆಗೆದಿದ ತಕ್ಷಣ ತಳ ಬಿಟ್ಬಿಟ್ಟು ಬಂದುಬಿಡುತ್ತೆ. ಕೇವಲ ಒಂದು 5 ನಿಮಿಷ ನೀವು ಸೈಡಲ್ಲಿ ಇಟ್ಟರೆ ಸಾಕಿದು. ಮೇಲ್ಗಡೆ ಸ್ವಲ್ಪ ರೋಸ್ಟೆಡ್ ಎಳ್ಳನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ಅದು ಕೂಡ ಏನು ಒಳ್ಳೆಯದೇ ತಿನ್ನೋದು, ಕ್ಯಾಲ್ಶಿಯಂ ಭರಿತವಾಗಿರೋದ್ರಿಂದ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಂತರ ನಾನಿಲ್ಲಿ ನೋಡಿ ಹೇಗಿದು ಒಂದು 5 ನಿಮಿಷ ಆಗಿದೆ ಅಷ್ಟೇ. ಸೈಡಲ್ಲೆಲ್ಲ ಕಟ್ ಮಾಡಿಬಿಟ್ಟು ಒಂಥರ ಸ್ಕ್ವೇರ್ ಶೇಪ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ರೀತಿಯಾದಂತಹ ರೆಡಿಯಾಗಿದೆ ಸ್ವೀಟು. ಇದನ್ನು ಡೈಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ 1 ವಾರ 2 ವಾರ ಕೂಡ ಇಟ್ಟರೆ ಏನೂ ಆಗೋಲ್ಲ ಫ್ರಿಜ್ಜಲ್ಲಿ. ನೋಡಿ ತಳ ಕೂಡ ಬಿಟ್ಟು ಬಂದಿದೆ ಹೇಗೆ ನೀಟಾಗಿ. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ.